ಆಗಿ ಲಂಕೇಶ್ ಅವರು ಒಂದು ಪ್ರಗತಿ ರಂಗ ಅಂತ ಕಟ್ಟಲಿಕ್ಕೆ ಹೋಗಿ ಅವ್ರು ಏನಾದರು ರಾಜಕೀಯ ಪಕ್ಷ ಕಟ್ಟೋದ್ರಲ್ಲಿ ಸುಲಭದ ಕೆಲಸ ಅಲ್ಲ ಅಂದ್ರೆ ಜನಕ್ಕೆ ಹೋಗಿ ಮುಟ್ಟೋದಕ್ಕೆ ಒಂದು ಮಾಧ್ಯಮ ಬೇಕು. ಮಾಧ್ಯಮ ಜೊತೆ ನಾವು ಸ್ವತಃ ಅಲ್ಲಿ ಹೋಗ್ಬೇಕು, ಗುಂಪು ಆಗಬೇಕು, ಭಾಳಷ್ಟು ಜನ ಪ್ರಾಮಾಣಿಕ ಸೇರ್ಬೇಕಂದ್ರೆ ಅದು ಸಾಧ್ಯತೆ ಇಲ್ಲ ಅಂತಲ್ಲ. ಮತ್ತು ಇವತ್ತಿನ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ದೊಡ್ಡ ಆಂದೋಲನ ಹೋರಾಟ ಮಾಡಬೇಕು. ಮತ್ತು ರೈತರಿಗೆ, ದಲಿತರಿಗೆ, ಇನ್ನುಳಿದ ಎಲ್ಲ ಸಮುದಾಯದ ಒಗ್ಗೂಡಿಸಿ ಅವರಿಗೆಲ್ಲ ವಿಶ್ವಾಸ ಗಳಿಸಬೇಕು. ಇದೆಲ್ಲ ಸಾಧ್ಯನೇ ಇವು ಸಾಧ್ಯದ. ಯಾಕಂದ್ರೆ ರೈತರಿಗೆ ಮಾರ್ಕೆಟ್ ಬೇಕಾಗಿದೆ, ಮಾರ್ಕೆಟ್ ಇಲ್ಲ ಪಾಪ ರೈತರಿಗೆ. ಅವ್ರು ಕನ್ವಿನ್ಸ್ ಮಾಡಿ ಮಾರ್ಕೆಟ್ ಮಾಡುವಂಥದ್ದು, ಜೊತೆಗೆ ರೈತರನ್ನ ತಮ್ಮ ತೆಕ್ಕಿ ತೆಗೆದುಕೊಳ್ಳುವಂಥದ್ದು, ಮತ್ತು ಅವ್ರು ದಲಿತ ಪರ ಮತ್ತು ಹಿಂದುಳಿದ ಪರ ಅವ್ರು ತೋರಿಸ್ಕೊಳ್ಳೋದಷ್ಟಲ್ಲ ಆ ರೀತಿ ವರ್ಕ್ ಮಾಡಬೇಕಾಗ್ತದೆ. ಇಡೀ ನಾಡಿನ ತುಂಬ ಅಡ್ಡಾಡಬೇಕಾಗ್ತದೆ, ಸಂಘಟನೆ ಮಾಡಬೇಕಾಗ್ತದೆ. ಅದು ಅಷ್ಟು ಅಂದುಕೊಂಡಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಪ್ರಯತ್ನ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಒಂದೇನೋ ಆಂದೋಲನ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ನವಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ಅಂತ ಮಾಡ್ಕೊಂಡಿದ್ದಾರೆ. ಮತ್ತು ಈಗ ನಮ್ಮ ಜನಾರ್ದನ್ ರೆಡ್ಡಿನವರು ದುಡ್ಡಿತ್ತು ಅವ್ರು ಸಾಕಷ್ಟು, ಆದರೂ ಅವ್ರು ಯಶಸ್ವಿ ಆಗಿಲ್ಲ ಪಕ್ಷ ಕೊಟ್ಟವಲ್ಲ. ಯಾಕಂದ್ರೆ ಬರೀ ದುಡ್ಡು ಒಂದೇ ಅಲ್ಲ, ಅದೇ ಕಾಲಕ್ಕೆ ಬರೀ ಏನಪ್ಪ ಅಂದ್ರೆ ದುಡ್ಡು ಇಲ್ಲ ಅಂದರೂ ಆಗೋದಿಲ್ಲ ಅನ್ನೋ ಅರ್ಥ ಸತ್ಯದ. ಹೀಗಾಗಿ ಇವತ್ತೇನೋ ನಮ್ಮ ಸೇಮ್ ಇಬ್ಬರನ್ನು ಸಾಹಸ ಮಾಡಲಿಕ್ಕೆ ಅವ್ರ ಜೊತೆ ಕೋಡಿ ಚಂದ್ರಶೇಖರ್ ಅವರು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಯಾಣ್ಣ ಮೂರ್ತಿ ಅನ್ನೋಂಥವ್ರು, ಆರ್ ಮೋಹನ್ ರಾಜ್ ಅನ್ನೋಂಥವ್ರು, ಯುನುಸ್ ಖಾನ, ಭಕ್ತರಹಳ್ಳಿಯ ಭೈರೇಗೌಡ, ಪಿ ಮೂರ್ತಿ, ಅದೇ ಕಾಲಕ್ಕೆ ಎಂ ಗೋಪಿನಾಥ, ಹೀಗೆ ಕೆ ಎಂ ಯಶಲ್ದಾರ, ಶೇಬು, ರಾಧಾಕೃಷ್ಣ, ಇದರೆಲ್ಲ ಕುಡ್ಕೊಂಡು ಏನೋ ಒಂದು ಸಾಹಸ ಮಾಡಾಕ್ತಾರೆ. ಯಶಸ್ವಿ ಆಗ್ಬೋದಾ? ಅವರು ದೇವೇಗೌಡರ ಪ್ರಾದೇಶಿಕ ಪಕ್ಷ JDSಗೆ ಅಡ್ಡಗಾಲ ಆಗ್ಬೋದಾ? ಯಾಕಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನಂತ ಬೀಟ್ ಮಾಡೋದು ಭಾಳ ಕಷ್ಟದ ಕೆಲಸ. ಇತಿಹಾಸದಂಥ ಪ್ರಾದೇಶಿಕ ಪಕ್ಷ ಕೆಲವೇ ಇರ್ಬೋದು. ಒಂದು ಅದು ಜನತಾ ಪಕ್ಷದಿಂದ ಬಂದಂಥದ್ದು, ನಂತರ ಜನತಾದಳ ಆಯಿತು, ಜನತಾ ಹೊಡೆದು ಒಂದು